ಚಳಿಗಾಲದಲ್ಲಿ ಮಹಿಳೆಯರ ಆರೋಗ್ಯ ಆರೈಕೆ. ಚಳಿಗಾಲವು ದೇಹದ ಮೇಲೆ ವಿಭಿನ್ನ ರೀತಿಯ ಪರಿಣಾಮ ಬೀರುತ್ತದೆ. ತಾಪಮಾನ ಕಡಿಮೆಯಾಗುವುದರಿಂದ ಚರ್ಮ ಒಣಗುವುದು, ಜ್ವರ ಶೀತ ಹೆಚ್ಚಾಗುವುದು, ಸಂಧಿವಾತದ ನೋವು ಹೆಚ್ಚುವುದು ಮತ್ತು ರೋಗನಿರೋಧಕ ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಮಹಿಳೆಯರು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚುವರಿ ಕಾಳಜಿ ವಹಿಸಿದರೆ ಆರೋಗ್ಯವನ್ನು ಸುಲಭವಾಗಿ ಕಾಪಾಡಿಕೊಳ್ಳಬಹುದು. ಮೊದಲನೆಯದಾಗಿ ಸರಿಯಾದ ಆಹಾರ ಸೇವನೆ ಬಹಳ ಮುಖ್ಯ. ಚಳಿಗಾಲದಲ್ಲಿ ದೇಹಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಉಷ್ಣತೆ ಬೇಕಾಗುತ್ತದೆ. ಆದ್ದರಿಂದ ಹಾಲು, ತುಪ್ಪ, ಎಳ್ಳು, ಕಡಲೆಕಾಯಿ, ಬಾದಾಮಿ, ಅಖರೋಟು, ತುರಿ ಬೆಲ್ಲ, ಗೋಧಿ, ರಾಗಿ, ಜೋಳ ಮುಂತಾದ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು. ವಿಟಮಿನ್ ಸಿ ಸಮೃದ್ಧ ಆಹಾರಗಳಾದ ಕಿತ್ತಳೆ, ನೆಲ್ಲಿಕಾಯಿ, ನಿಂಬೆ ಹಣ್ಣುಗಳನ್ನು ಸೇವಿಸುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ಬಿಸಿ ಸೂಪ್, ರಸಂ, ಕಷಾಯ ಮತ್ತು ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಬಿಸಿ ಆಹಾರ ದೇಹವನ್ನು ಬೆಚ್ಚಗಿರಿಸುತ್ತದೆ. ಮೂರನೆಯದಾಗಿ ಬೆಚ್ಚಗಿನ ಬಟ್ಟೆ ಧರಿಸುವುದು ಮುಖ್ಯ. ಉಣ್ಣೆ ಬಟ್ಟೆಗಳು ದೇಹದ ಉಷ್ಣತೆಯನ್ನು ಕಾಪಾಡುತ್ತವೆ. ತಲೆ, ಕತ್ತು ಮತ್ತು ಕಾಲುಗಳನ್ನು ಮುಚ್ಚಿಕೊಂಡಿರುವುದು ಶೀತದಿಂದ ರಕ್ಷಿಸುತ್ತದೆ. ಒದ್ದೆ ಬಟ್ಟೆಗಳಲ್ಲಿ ಇರಬಾರದು, ಅದು ಜ್ವರ ಶೀತ ಉಂಟುಮಾಡಬಹುದು. ನಾಲ್ಕನೆಯದಾಗಿ ವ್ಯಾಯಾಮ ಮತ್ತು ಚಟುವಟಿಕೆ ಕಡಿಮೆ ಮಾಡಬಾರದು. ಚಳಿಯಲ್ಲಿ ಆಲಸ್ಯ ಹೆಚ್ಚಾಗುತ್ತದೆ, ಆದರೆ ಲಘು ವ್ಯಾಯಾಮ, ಯೋಗ, ಸೂರ್ಯನಮಸ್ಕಾರ ಅಥವಾ ಮನೆಯೊಳಗಿನ ವ್ಯಾಯಾಮದಿಂದ ರಕ್ತಸಂಚಾರ ಉತ್ತಮವಾಗುತ್ತದೆ ಮತ್ತು ಮನಸ್ಸು ಚುರುಕಾಗಿರುತ್ತದೆ. ಬೆಳಗಿನ ಸೂರ್ಯಪ್ರಕಾಶ ವಿಟಮಿನ್ ಡಿ ಪಡೆಯಲು ಸಹಕಾರಿ. ಐದನೆಯದಾಗಿ ನಿದ್ರೆ ಮತ್ತು ಮಾನಸಿಕ ಆರೋಗ್ಯಕ್ಕೂ ಗಮನ ಕೊಡಬೇಕು. ಚಳಿಗಾಲದಲ್ಲಿ ನಿದ್ರೆ ಹೆಚ್ಚು ಬರುತ್ತದೆ, ಆದರೆ 7ರಿಂದ 8 ಗಂಟೆಗಳ ನಿಯಮಿತ ನಿದ್ರೆ ಸಾಕು. ಹೆಚ್ಚು ನಿದ್ರೆ ಮಾಡಿದರೆ ಆಲಸ್ಯ ಮತ್ತು ತೂಕ ಹೆಚ್ಚಾಗಬಹುದು. ಧ್ಯಾನ, ಪ್ರಾರ್ಥನೆ ಅಥವಾ ಹವ್ಯಾಸಗಳಲ್ಲಿ ತೊಡಗುವುದರಿಂದ ಮನಸ್ಸು ಹಗುರವಾಗಿರುತ್ತದೆ. ಆರನೆಯದಾಗಿ ಗರ್ಭಿಣಿಯರು ಮತ್ತು ವೃದ್ಧ ಮಹಿಳೆಯರು ವಿಶೇಷ ಕಾಳಜಿ ವಹಿಸಬೇಕು. ಅವರಿಗೆ ಚಳಿ ಬೇಗ ಹಿಡಿಯಬಹುದು, ಆದ್ದರಿಂದ ಹೆಚ್ಚುವರಿ ಬೆಚ್ಚಗಿನ ಬಟ್ಟೆ, ಪೌಷ್ಟಿಕ ಆಹಾರ ಮತ್ತು ವೈದ್ಯರ ಸಲಹೆ ಅಗತ್ಯ. ಕೊನೆಗೆ, ಹೆಚ್ಚು ನೀರು ಕುಡಿಯುವುದನ್ನು ಮರೆತಬಾರದು. ಚಳಿಯಲ್ಲಿ ದಾಹ ಕಡಿಮೆಯಾಗುತ್ತದೆ, ಆದರೆ ದೇಹಕ್ಕೆ ನೀರು ಅಗತ್ಯವೇ ಆಗಿದೆ.